ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಆಗಿರ್ಬೋದು, ಅಥವಾ ಈಗ 31ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಆಗಿರ್ಬೋದು. ಕೆಲವೊಬ್ಬರಿಗೆ ಸಾಕಷ್ಟು ಡೌಟ್ ಇದೆ. ಕೆಲವೊಂದು ಒಬ್ಬರು 4,000 ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೆಲವೊಬ್ಬರು ನಮ್ಗೆ 2,000 ರೂಪಾಯಿ ಹಣ ಬಂತು ಅಂತ ಕಮೆಂಟ್ ಮಾಡ್ತಿದ್ದೀರಾ. ಕೆಲವರು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಕೆಲವರು ನಮಗಿನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾಕಂದರೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ವಿಡಿಯೋ ಮೂಲಕ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನೋಡ್ಕೋಬಹುದು, ವೀಡಿಯೋಸ್ನ ಅಪ್ಡೇಟ್ಸ್ನ ಮೊಬೈಲಲ್ಲೇ ತಿಳ್ಕೊಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 31ನೇ ಕಂತಿನ ಹಣದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ. ಹೌದು, 31ನೇ ಕಂತಿನ ಹಣ ಈಗ 3-4 ದಿವಸದಿಂದ ಆಯಿತು, ಜಮೆ ಆಗ್ತಾ ಇದೆ. ಇದುವರೆಗೂ ಕೂಡ ಒಂದು 40% ಮಹಿಳೆಯರಿಗೆ ಬಂದಿದೆ ಅಷ್ಟೇ. ಇನ್ನೂ 60% ಮಹಿಳೆಯರಿಗೆ ಬರಬೇಕು. ಹಾಗೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಖಂಡಿತವಾಗ್ಲೂ ಇಲ್ಲ. ತುಂಬ ನೀವು ನೋಡಿರ್ತೀರ, ಇವತ್ತು ಇಷ್ಟು ಜಿಲ್ಲೆಗೆ ಜಮೆ ಆಗುತ್ತೆ, ನಾಳೆ ಇಷ್ಟು ಜಿಲ್ಲೆಗೆ ಜಮೆ ಆಗುತ್ತೆ ಅಂತ. ಒಂದೊಂದು ಜಿಲ್ಲೆಗೆ ಜಾಸ್ತಿ ಜನಕ್ಕೆ ಆಗಿರ್ಬೋದು, ಕೆಲವೊಂದು ಜಿಲ್ಲೆ ಕಮ್ಮಿ ಆಗಿರ್ಬೋದು. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಸರ್ಕಾರದಿಂದ ಇದೇ ಜಿಲ್ಲೆಗೆ ಹಾಕೋಣ, ಆಮೇಲೆ ಇಂಥ ಜಿಲ್ಲೆಗೆ ಹಾಕೋಣ ಅಂತ ಯಾವುದೇ ರೀತಿ ಮಾಡಲ್ಲ. ಯಾಕಂದರೆ ಇದು ಡೈರೆಕ್ಟಾಗಿ ಮಹಿಳೆಯರ ಖಾತೆಗೆ DBT ಮುಖಾಂತರ ಹಣ ಜಮೆ ಮಾಡೋದ್ರಿಂದ ಇದು ಯಾವುದೇ ರೀತಿ ಮ್ಯಾನ್ಯುಯಲಾಗಿ ಕುತ್ಕೊಂಡು ಇದೇ ಜಿಲ್ಲೆ ಜನಗೆ ಹಾಕೋಣ ಅಂತ ಹಾಕೋದಿಲ್ಲ. ಇದು DBT ಮುಖಾಂತರ ಹಾಕೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಕೆಲವೊಂದು ಜಿಲ್ಲೆಗೆ ಜಾಸ್ತಿ ಆಗ್ಬೋದಷ್ಟೇ. ಅದು ಬಿಟ್ಟರೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಏನಿಲ್ಲ. ಇದುವರೆಗೂ 40% ಮಹಿಳೆಯರಿಗೆ ಜಮೆ ಆಗಿದೆ. ನಿಮ್ಗಳು ಕೂಡ ಕಮೆಂಟ್ ಮಾಡಿ, ಅಕಸ್ಮಾತ್ ನಿನ್ನೆ ಇವತ್ತು ಬೆಳಗ್ಗೆಯಿಂದ ಅಥವಾ ಈಗ ಏನಾದ್ರು ನಿಮಗೆ ಹಣ ಜಮೆ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ಜಮೆ ಆಗಿಲ್ಲ ಅಂದರೆ ಜಮೆ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇನ್ನು ಹೇಳಬೇಕಂದ್ರೆ ಕೆಲವೊಬ್ಬರಿಗೆ 4,000 ರೂಪಾಯಿ ಹಣ ಜಮೆ ಆಗಿದೆ. ಯಾರಿಗೆ 4,000 ರೂಪಾಯಿ ಜಮೆ ಆಗಿದೆಯಪ್ಪ ಅಂದರೆ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ. ಸೊ ಅಂಥವ್ರಿಗೆ 30ನೇ ಕಂತಿನ ಹಣ ಹಾಗೆ 31ನೇ ಕಂತಿನ ಹಣ ಎರಡೂ ಕೂಡ ಜಮೆ ಆಗಿದೆ. ಈಗ ಒಂದು 10 ದಿವಸದ ಮುಂಚೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅಂದರೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿರಲಿಲ್ಲ. ನೀವುಗಳು ಕೂಡ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ನಮಗಿನ್ನೂ ಬಂದಿಲ್ಲ 30ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು. ಸೊ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 30ನೇ ಕಂತಿನ ಹಣನೂ ಹಾಕ್ತಾ ಇದ್ದಾರೆ, ಜೊತೆಗೆ 31ನೇ ಕಂತಿನ ಹಣನೂ ಹಾಕ್ತಿದ್ದಾರೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಬರೋದಿಲ್ಲ. 2,000 ರೂಪಾಯಿ ಹಾಕಿ ಒಂದಿನ ಅಥವಾ 2 ದಿನ ಗ್ಯಾಪಲ್ಲಿ ಮತ್ತೆ ಇನ್ನು 2,000 31ನೇ ಕಂತಿನ ಹಣ ಹಾಕ್ತಿದ್ದಾರೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಇನ್ನೂ 3-4 ದಿನ ಆಗಿದೆ ಅಷ್ಟೇ ಜಮೆ ಮಾಡೋಕ್ಕೆ ಶುರು ಮಾಡಿ. ಇನ್ನು ಒಂದು ವಾರ 10 ದಿವಸನಾದ್ರು ಟೈಮ್ ತೊಗೊಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಮಾಡಲಿಕ್ಕೆ. ಸೊ ಬಂದಿಲ್ಲ ಅಂತಲೇ ತಲೆ ಕೆಡಿಸ್ಕೋಬೇಡಿ, ಹಣ ಜಮೆ ಆಗಿರೋದಂತೂ 100% ನಿಜ. ನಿಮಗೂ ಕೂಡ ಬಂದೇ ಬರುತ್ತೆ. ಸೊ ಕಮೆಂಟ್ ಮಾಡಿ ನಿಮ್ಗೆ ಏನಾರ ಹಣ ಬಂದಿದ್ದರೆ. ಇದು 31ನೇ ಕಂತಿನ ಹಣ ಆಯಿತು. ನೆಕ್ಸ್ಟು ನೋಡೋದಾದರೆ ಮರುಪರಿಶೀಲನೆ, ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಭಾನುವಾರ ಸಭೆನ ನಡೆಸಿ ಅಧಿಕಾರಿಗಳ ಜೊತೆ ಗ್ಯಾರಂಟಿ ಯೋಜನೆಗಳ ಕಮಿಟಿ ಮೆಂಬರ್ಸ್ ಎಲ್ಲ ಏನಿರ್ತಾರೆ ಅಧಿಕಾರಿಗಳು, ಅವ್ರ ಜೊತೆ ಎಲ್ಲ ಕಮಿಟಿನಲ್ಲಿ ಮೀಟಿಂಗ್ಸ್ ಎಲ್ಲ ಮಾಡಿ ನಮ್ಮ ಹೊಸ CM ಆಗಿರುವಂತಹ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿನ ನಡೆಸ್ತಾರೆ. ಅದರಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅವರು. ಗೃಹಲಕ್ಷ್ಮಿ ಯೋಜನೆ ಒಂದೇ ಅಂತಲ್ಲ, ಈಗ ಬರ ಪರಿಹಾರದಾಗಿರ್ಬೋದು ಪ್ರತಿಯೊಂದು ಕೂಡ ಮಾತಾಡಿದ್ದಾರೆ. ಇದ್ರ ಜೊತೆ ಗೃಹಲಕ್ಷ್ಮಿದು ಕೂಡ ಕೆಲವು ಮೀಡಿಯಾದವರು ಕೇಳ್ತಾರೆ, ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಸೋಕ್ಕೆ ಯಾವಾಗ ಏನು ಅಂತ ಕೇಳಿದ್ದಕ್ಕೆ DK ಶಿವಕುಮಾರ್ ಸರ್ ಅವ್ರು ಹೇಳಿರೋದು, ಈ ಒಂದು ಮರು ಅರ್ಜಿ ಸಲ್ಲಿಕೆಗೆ ಅಂದ್ಬಿಟ್ಟು 20 ಕೋಟಿ ಹಣನ ಮೀಸಲಿಟ್ಟಿದ್ದೀವಿ. ಹಾಗೆ ಈ ಅರ್ಜಿನಲ್ಲಿ ಯಾವ್ಯಾವೆಲ್ಲ ಕ್ವಶನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಚರ್ಚೆನ ಮಾಡಿದ್ದೀನಿ. ಬಯೋಮೆಟ್ರಿಕ್ ಕಡ್ಡಾಯ, ಯಾಕಂದರೆ ಅನರ್ಹ ಈ ಒಂದು ಪರಿಷ್ಕರಣೆ ಅಥವಾ ಮರುಪರಿಶೀಲನೆ ಏನು ಮಾಡ್ತಿರೋದು, ಇದರಿಂದ ನಮಗೆ ಈ ಒಂದು ಯೋಜನೆಯಿಂದ ಯಾರ ಮಹಿಳೆಯರನ್ನು ಕೂಡ ನಮಗೆ ತೆಗೆದಾಕ
ಹಾಕೋಕ್ಕೆ ಇಷ್ಟ ಇಲ್ಲ. ಬಟ್ ಈ ಒಂದು ಪರಿಷ್ಕರಣೆ ಮಾಡ್ತಿರೋ ಉದ್ದೇಶ ಅರ್ಹರಿಗೆ ಈ ಒಂದು ಯೋಜನೆ ಲಾಭ ಸಿಗಲಿ. ಈ ಒಂದು 2,000 ರೂಪಾಯಿ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಯೋಜನೆ ಅಡಿ ಕೊಡ್ತಾ ಇದ್ದೀವಿ, ಇದು ಅರ್ಹರಿಗೆ ಸೇರಲಿ ಅನ್ನೋದಷ್ಟೇ ಉದ್ದೇಶ. ನಮಗೆ ಯಾರನ್ನೂ ಕೂಡ ಈ ಒಂದು ಯೋಜನೆಯಿಂದ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಈ ಮೃತಪಟ್ಟಿರೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಅವರೆಲ್ಲ ಅರ್ಜಿ ಸಲ್ಲಿಸಂಗೆ ಇಲ್ಲ. ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಜಾಬಲ್ಲಿ ಇರೋರು, ಹಾಗೆ ಒಂದು ಮನೆಯಿಂದ ಒಬ್ಬರೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಏನಾಗ್ಬಿಟ್ಟಿದೆ, ಕೆಲವೊಬ್ರು 4-5 ಜನ ಅತ್ತೆ, ಸೊಸೆ, ಮಗಳು ಈ ಥರ 3 ಜನ ಮಹಿಳೆಯರಿದ್ದಾರೆ ಅಂತಂದರೆ 3 ಜನನೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಈ ಥರ ಮಾಡೋದು ತಪ್ಪಲ್ವ. ಸೊ ಹಾಗಾಗಿ ಯಾರೆಲ್ಲ ಅನರ್ಹರಿರ್ತಾರೆ ಅವ್ರನ್ನ ಮಾತ್ರ ಈ ಒಂದು ಯೋಜನೆಯಿಂದ ಹೊರಗಿಡೋದಷ್ಟೇ. ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಒಂದು ಯೋಜನೆಗೆ ಮರುಪರಿಶೀಲನೆಗೆ ಅಂದ್ಬಿಟ್ಟು 20 ಕೋಟಿ ಹಣನ ಮೀಸಲಿಟ್ಟಿದ್ದೀವಿ. ಹಾಗೆ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಬಂದು ನಿಮ್ಮ ದಾಖಲೆಗಳನ್ನೆಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಫೋಟೋ ಆಗಿರ್ಬೋದು, ಹಾಗೆ ನಿಮ್ಮದು ಬಯೋಮೆಟ್ರಿಕ್ ಮಾಡಿಸ್ಕೊಳ್ತಾರೆ. ಹಾಗೆ ನೀವು ನಿಮ್ಮ ಫೋನ್ ನಂಬರ್ನ ನಿಮ್ಮದೇ ಕೊಟ್ಟಿರ್ಬೇಕಂದ್ರೆ ಯಾವ ಮಹಿಳೆ ಫಲಾನುಭವಿಗಳಿರ್ತಾರೆ ನಿಮ್ಮ ಫೋನ್ ನಂಬರೇ ಕೊಟ್ಟಿರಬೇಕು. ಬೇರೆ ಯಾರ್ದು ಕೊಟ್ಟಿರೋದಾಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ದಾಗಲಿ ಅಥವಾ ನಿಮ್ಮ ಸ್ವಂತ ಮಕ್ಕಳದೇ ಆಗಲಿ ಯಾರ್ದು ಕೊಡೋಂಗಿಲ್ಲ. ನೀವು ಹಣ ತಗೊಳ್ತಿದ್ದೀರಾ ಅಂತಂದರೆ ನಿಮ್ಮ ಫೋನ್ ನಂಬರೇ ಕೊಡಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ನೇ ಲಿಂಕ್ ಮಾಡಬೇಕು. ಇಲ್ಲ ನಮ್ಮ ಗಂಡನೇ ಅಲ್ಲ ಗಂಡದ ಮಾಡೋಣ, ಮಕ್ಕಳೇ ಅಲ್ಲ ಮಕ್ಕಳದ್ದು ಮಾಡೋಣ, ಆ ಥರ ಇಲ್ಲ. ಈಗ ನಿಮ್ಮ ಹೆಸರಲ್ಲಿ ಈ ಯೋಜನೆಗೆ ಅಪ್ಲೈ ಮಾಡಿದರೆ ನಿಮ್ಮ ಹೆಸರಲ್ಲಿ ಹಣ ಬರ್ತಿದೆ ಅಂದರೆ ನಿಮ್ಮ ಫೋನ್ ನಂಬರೇ ಕೊಟ್ಟಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟೇ ಲಿಂಕ್ ಮಾಡಿರಬೇಕು, ನೀವಿರೋ ಅಡ್ರೆಸ್ನೇ ಕೊಡಬೇಕು. ಸೊ ಇದೆಲ್ಲ ಪರಿಶೀಲನೆ ಮಾಡ್ತಾರಂತೆ. ಪ್ರತಿಯೊಂದೂ ಕೂಡ ದಾಖಲೆ ನಿಮ್ಮದೇ ಆಗಿರಬೇಕು. ನಿಮ್ಮ ಹಸ್ಬೆಂಡು ಮಕ್ಕಳದು ಯಾರ್ದು ಕೂಡ ಮಾಡೋಂಗಿಲ್ಲ. ಈ ಥರ ಎಲ್ಲ ಮಾಡಿದ್ರೆ ನಿಮ್ಮದು ಯೋಜನೆ ನಿಮಗೆ ಹಣ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮದೇ ಡಾಕ್ಯುಮೆಂಟ್ನ ಕೊಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ನೇ ಲಿಂಕ್ ಮಾಡಿ. ನಿಮ್ಮ ಮಗಂದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಹಸ್ಬೆಂಡ್ದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಕ್ಲಿಯರಾಗಿ DK ಶಿವಕುಮಾರ್ ಸರೇ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮರು ಅರ್ಜಿ ಸಲ್ಲಿಕೆಯಲ್ಲಿ ಏನು ಫಾರ್ಮ್ನ ಕೊಡ್ತಾರೆ ಅದರದ್ದು ಕೂಡ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಮರುಪರಿಶೀಲನೆ ಕೂಡ ಶುರುವಾಗುತ್ತೆ. ಸಾಕಷ್ಟು ಜನ ವಿಡಿಯೋ ಮಾಡೋದನ್ನ ನೋಡಿದ್ದೀನಿ. ಇವತ್ತಿಂದ 1 ತಿಂಗಳು ಟೈಮ್ ಇದೆ, ನೀವು ನಿಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು ಅಂತ ಎಲ್ಲ ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಯೋಮೆಟ್ರಿಕ್ ಕೊಡಬೇಕು, ನಿಮ್ಮದೇ ಡಾಕ್ಯುಮೆಂಟ್ನ ಕೊಡಬೇಕು, ನಿಮ್ಮದೇ ಫೋನ್ ನಂಬರು, ನಿಮ್ಮದೇ ಬ್ಯಾಂಕ್ ಅಕೌಂಟ್ ಇರಬೇಕು. ಅದೇ ಹೇಳಿರೋದು ಹೊರತು ಇವತ್ತಿಂದನೇ ಹೋಗಿ ನೀವು ಮರು ಅರ್ಜಿ ಸಲ್ಲಿಸಬೇಕು ಅಥವಾ ಇವತ್ತಿಂದನೇ ಬಯೋಮೆಟ್ರಿಕ್ ಕೊಡಬೇಕು ಅಂತ ಯಾರೂ ಮೆನ್ಷನ್ ಮಾಡಿಲ್ಲ. DK ಶಿವಕುಮಾರ್ ಸರ್ ಹೇಳಿರೋದಿಷ್ಟೇ. ಈ ಒಂದು ಪ್ರಕ್ರಿಯೆ ಶುರುವಾಗ್ತಾ ಇದೆ ಅತಿ ಶೀಘ್ರದಲ್ಲೇ. ಇದೆಲ್ಲವೂ ಕೂಡ ನೀವು ಮಾಡಬೇಕು, ಬಯೋಮೆಟ್ರಿಕ್ ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳಿರೋದು ಹೊರತು ಮನೆಗೆ ಬಂದು ಅಧಿಕಾರಿಗಳು ಚೆಕ್ ಮಾಡ್ತಾರಾ ಅಥವಾ ನೀವೇ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಬಟ್ ಅವ್ರು ಹೇಳಿರೋ ಪ್ರಕಾರ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಮನೆಗೆ ಬಂದು ಇದೆಲ್ಲ ಮರುಪರಿಶೀಲನೆ ಮಾಡೋ ಚಾನ್ಸಸ್ ಇದೆ. ಸೊ ನೀವು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಹೋಗಕ್ಕೆ ಹೋಗಬೇಡಿ. ಬೆಂಗಳೂರು 1, ಕರ್ನಾಟಕ 1ಗೆಲ್ಲ ಯಾವುದೇ ರೀತಿ ಹೇಳಿಲ್ಲ ಅವರು ನೀವು ಹೋಗಿ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು, ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವಾಗಿಂದ ಮರು ಅರ್ಜಿ ಸಲ್ಲಿಕೆ ಏನು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ, ಟೈಮು ವೇಸ್ಟ್ ಮಾಡ್ಕೋಬೇಡಿ, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಮಾಡಬೇಕು, ಈ ಥರ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿರೋದಷ್ಟೇ. ಯಾವಾಗಿಂದ ಶುರು ಆಗುತ್ತೆ ಅಥವಾ ನೀವು ಇವಾಗೇ ಹೋಗಿ 1 ತಿಂಗಳಲ್ಲೇ ನೀವು ಅರ್ಜಿ ಸಲ್ಲಿಸಬೇಕು ಆ ಥರದ್ದೇನಿಲ್ಲ. ಆ ಥರದ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಗೃಹ ಜ್ಯೋತಿ ಯೋಜನೆ ಹಾಗೆ SIR ನಡೀತಿದೆ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆದು ಅತಿ ಶೀಘ್ರದಲ್ಲೇ ನಡೆಯೋ ಚಾನ್ಸಸ್ ಇದೆ. ಬಟ್ ಮೇ ಬಿ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಈ ಮರು ಅರ್ಜಿ ಸಲ್ಲಿಕೆ ಶುರುವಾಗ್ಬೋದು. ಯಾಕಂದರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವ ಸಚಿವರು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರೇ ಬರ್ತಾರಾ ಅಥವಾ ಬೇರೆಯವ್ರು ಬರ್ತಾರಾ ಏನು ಅನ್ನೋದು ಗೊತ್ತಿಲ್ಲಲ್ಲ. ಸೊ ಆ ಒಂದು ಇಲಾಖೆಗೆ ಸಚಿವರು ಅಂತ ಬಂದರೆ ಈಸಿ ಆಗುತ್ತೆ ಪ್ರೋಸೆಸ್ಸು. ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಆಗಿರ್ಬೋದು, ಪರಿಷ್ಕರಣೆಗೆ ಈಸಿ ಆಗುತ್ತೆ. ಬಟ್ ಯಾವಾಗಿಂದ ಮರುಪರಿಷ್ಕರಣೆ ಶುರುವಾಗುತ್ತೆ, ಯಾವಾಗ ಬಯೋಮೆಟ್ರಿಕ್ ಕೊಡಬೇಕು ಅಂತ ತಿಳಿಸಿಲ್ಲ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಮರುಪರಿಶೀಲನೆ, ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ. ಒಟ್ಟಿನಲ್ಲಿ ಇನ್ನು ಯಾವಾಗಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಕಸ್ಮಾತ್ ಅಪ್ಡೇಟ್ ಬಂತು ಅಂದರೆ. ಹಾಗೆ 31ನೇ ಕಂತಿನ ಹಣ ನಿಮಗೆ ಬಂದಿದೆಯಾ? ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ನೀವು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿದರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅದು ಕೂಡ ಬರುತ್ತೆ. 30, 31ನೇ ಕಂತಿನ ಹಣ ಎರಡೂ ರಿಲೀಸ್ ಮಾಡ್ತಾರೆ.
ಸೊ ತಲೆ ಕೆಡಿಸ್ಕೋಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮದು ಇನ್ನೂ ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.